ಎಲ್ಲರಿಗೂ ನಮಸ್ಕಾರ. ಪಾಕಿಸ್ತಾನಕ್ಕೆ ನುಗ್ಗಿ ಇಂಡಿಯನ್ ಸೋಲ್ಜರ್ ಮಾರ್ಟಿನ್ ವಿಧ್ವಂಸ ಸೃಷ್ಟಿ ಮಾಡಿದ್ದಾನೆ. ಹಸಿದ ಸೈನಿಕನ ರಣಬೇಟೆ. ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಟ್ರೈಲರ್ ರಿಲೀಸ್ ಆಗಿದ್ದು ವಿಧ್ವಂಸ ಸೃಷ್ಟಿ ಮಾಡಿದ್ದಾನೆ. ಟೀಸರ್ ಮುಂದುವರೆದ ಭಾಗ ಎನ್ನುವಂತೆ ಮಾರ್ಟಿನ್ ಮೊದಲ ಟ್ರೈಲರ್ ಕಾಣುತ್ತಿದೆ. ಆದರೆ ಮೇಕಿಂಗ್ ಮಾತ್ರ ಭಯಂಕರ. ಧ್ರುವ ಸರ್ಜಾ ರಗಡ್ ಲುಕ್ ಅಬ್ಬರಿಸಿರುವ ದೃಶ್ಯಗಳು, ಆಕ್ಷನ್ ಪ್ರಿನ್ಸ್ ಸಣ್ಣ ಡೈಲಾಗ್ ಜೊತೆ ಆಕ್ಷನ್ ಸನ್ನಿವೇಶಗಳನ್ನು ಕಟ್ ಮಾಡಿ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಅಭಿಮಾನಿಗಳಿಗಂತೂ ಫುಲ್ ಕಿಕ್ ಕೊಡುತ್ತಿದೆ. ಮಾರ್ಟಿನ್ ಪ್ರೀತಿ ದೇಶ ಪ್ರೇಮದ ಕಥೆಯನ್ನು ಚಿತ್ರದಲ್ಲಿ ಹೇಳಿರುವುದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ. ಸತ್ಯ ಹೆಗಡೆ ಛಾಯಾಗ್ರಹಣ, ರವಿ ಬಸ್ರೂರ್ ಸಂಗೀತ ಇದ್ದು ಇದು ಕನ್ನಡ ಸಿನಿಮಾನ ಅಥವಾ ಹಾಲಿವುಡ್ ಸಿನಿಮಾನ ಅಂತ ಎನ್ನುವ ಮಟ್ಟದಲ್ಲಿ ವಿಜುವಲ್ ಎಫೆಕ್ಟ್ ನೋಡಬಹುದು. ಕಥೆಯ ಬಗ್ಗೆ ಹೆಚ್ಚು ಸುಳುವು ಬಿಟ್ಟುಕೊಡದೆ ಮೊದಲ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಮಾರ್ಟಿನ್ ಚಿತ್ರಕ್ಕೆ ಕತೆ ಬರೆದಿದ್ದು ಉದಯ್ ಕೆ ಮೆಹ್ತಾ ಅದ್ದೂರಿಯಾಗಿ ಸಿನಿಮಾ ನಿರ್ಮಿಸಿದ್ದಾರೆ. 240 ದಿನಗಳ ಕಾಲ ಸಿನಿಮಾ ಚಿತ್ರೀಕರಣ ಮಾಡಿದ್ದು, ಅದೇ ಕಾರಣಕ್ಕೆ ಅಂದಾಜಿಗಿಂತ ಸಿನಿಮಾ ಬಜೆಟ್ ಹೆಚ್ಚಾಗಿದ್ದು ಅಂತ ಹೇಳಬಹುದು. ಸದ್ಯ ಟ್ರೈಲರ್ ನೋಡಿದರೆ ಸಿನಿಮಾ ಬಗ್ಗೆ ಧ್ರುವ ಅವರ ಖಡಕ್ ಲುಕ್, ಬಾಯಲ್ಲಿ ಸಿಗರೇಟು, ನಾಯಿಗೆ ಬಿಸ್ಕೆಟ್ ತಿನ್ನಿಸುತ್ತಿರುವ ದೃಶ್ಯಗಳು ನೋಡಿದರೆ ನಾವು ಯಾರಿಗಂತೂ ಕಡಿಮೆ ಇಲ್ಲ, ನಾವು ಕೂಡ ಹಾಲಿವುಡ್ ರೇಂಜ್ಗೆ ಸಿನಿಮಾ ಮಾಡಬಹುದು. ಕನ್ನಡ ಚಿತ್ರರಂಗ, ಕನ್ನಡ ಸಿನಿಮಾಗಳ ತಾಕತ್ತು ಎಂತಾದು ಅಂತ ಈ ಸಿನಿಮಾದ ಮೂಲಕ ಸಾಬೀತುಪಡಿಸುವ ಎಲ್ಲಾ ಲಕ್ಷಣಗಳು ಈ ಟ್ರೈಲರ್ ನಲ್ಲಿ ಎದ್ದು ಕಾಣುತ್ತದೆ. ಪಾಕಿಸ್ತಾನದ ಸೇನಾ ಅಧಿಕಾರಿ ಮಾರ್ಟಿನ್ ಅನ್ನು ಕೊಂದುಬಿಡಿ ಎಂದು ತನ್ನ ಸೈನಿಕರಿಗೆ ಆರ್ಡರ್ ಮಾಡುತ್ತಾನೆ. ಇದರೊಂದಿಗೆ ಟ್ರೈಲರ್ ಶುರುವಾಗುತ್ತದೆ. ಅವನು ಕೈಯಲ್ಲಿರುವ ಇಂಡಿಯನ್ ಟಾಟೂ ಹಾಗೂ ಆತನನ್ನು ಮುಗಿಸಿಬಿಡಿ, ಇಲ್ಲೇ ಊತು ಹಾಕಿ ಎಂದು ಹೇಳುತ್ತಾನೆ. ಅಲ್ಲಿಂದ ಮುಂದೆ ಹಸಿದ ಹುಲಿಯಂತೆ ಮಾರ್ಟಿನ್ ಗರ್ಜನೆ ಶುರುವಾಗುತ್ತದೆ. ಒಂದಿಷ್ಟು ಆಕ್ಷನ್ ಸನ್ನಿವೇಶಗಳು, ಆತನ ಮೇಲೆ ಅಟ್ಯಾಕ್, ಅದಕ್ಕೆ ಆತನ ತಿರುಗೇಟು, ಆರ್ಭಟ ಎಲ್ಲವೂ ದರ್ಶನವಾಗುತ್ತದೆ. ಭಾರಿ ವಿಧ್ವಂಸದ ಗನ್ ಹಿಡಿದು ಸಣ್ಣ ಡೈಲಾಗ್ ಹೇಳಿ ಮಾರ್ಟಿನ್ ಗಹಿಗಹಿಸಿ ನಗುತ್ತಾನೆ. ಅಲ್ಲಿಗೆ ಟ್ರೈಲರ್ ಕಂಪ್ಲೀಟ್ ಆಗುತ್ತದೆ. ಭಾಷೆಗಳಲ್ಲಿ ಟೈಟಲ್ ಕಾರ್ಡ್ ಹಾಕಿ ಚಿತ್ರತಂಡ ಕುತೂಹಲ ಮೂಡಿಸಿದೆ. ಪಾತ್ರಕ್ಕಾಗಿ ಧ್ರುವ ಸರ್ಜಾ ಮೈ ಉರಿಗೊಳಿಸಿರುವ ರೀತಿ ಉಬ್ಬೇರಿಸುವಂತಿದೆ. ಇನ್ನು ಅಲ್ಲಲ್ಲಿ ಕೆಜಿಎಫ್ ಸರಣಿಯ ಛಾಯೆ ಕಂಡರೂ ಸಹ ಗ್ರಾಫಿಕ್ಸ್ ಹೈಲೈಟ್, ವಿಎಫ್ಎಕ್ಸ್ ದೃಶ್ಯಗಳು ಚಿತ್ರದಲ್ಲಿ ಎದ್ದು ಕಾಣುತ್ತದೆ. ಆದರೆ ಮೇಕಿಂಗ್ ಗ್ರಾಫಿಕ್ಸ್ ರೀತಿಯಲ್ಲಿ ಕತೆ, ಸ್ಕ್ರೀನ್ ಪ್ಲೇ ಇರುತ್ತಾ ಎಂದು ನಾವು ಕಾದು ನೋಡಬೇಕಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.